ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ಇವತ್ತು ಬಂದ್ಬಿಟ್ಟು ಶುಕ್ರವಾರ, ಅಂದರೆ ಇವತ್ತು ಡೇಟ್ ಬಂದ್ಬಿಟ್ಟು 2024 ಜಾನ್ವರಿ. ಸೊ ನಾಳೆ ನಾಡ್ದು ಬಿಗ್ ಬಾಸ್ ಫೈನಲ್ ಗ್ರ್ಯಾಂಡ್ ಫಿನಾಲೆ ಇದೆ. ಸೊ ಅದರಲ್ಲಿ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ. ಸೊ ಏಕೆಂದರೆ ಅದರಲ್ಲಿರೋ ಒಬ್ಬರು ಫೈನಲ್ ಕಂಟೆಸ್ಟೆಂಟು ನಮ್ಮೂರವರು. ನಮ್ಮೂರು ತುಂಬ ಫುಲ್ಲು ನಮ್ಮೂರು ಎಲ್ಲ ಅವ್ರದ್ದೇ ಬ್ಯಾನರು ಎಲ್ಲ. ಸೊ ನಮ್ಮೂರವರು ಗ್ರ್ಯಾಂಡ್ ಫಿನಾಲೆಗೆ ಹೋಗಿದ್ದಾರೆ. ಸೊ ನಮಗೊಂಥರ ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ನಿಮ್ಮ ಬಿಗ್ ಬಾಸ್ನಲ್ಲಿ ಫೈನಲಿ ಇರೋರು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಅವ್ರು ಚೆನ್ನಾಗಿ ಆಡಿದ್ದಾರೆ, ಇವ್ರು ಚೆನ್ನಾಗಿ ಆಡಿದ್ದಾರೆ ಅಂತ ಏನಿದೆ, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಅದರಲ್ಲಿ ಬಂದ್ಬಿಟ್ಟು ನನಗೆ ಇಬ್ಬರು ಫೇವ್ರೆಟ್ ಇದ್ದಾರೆ. ಒಬ್ಬರು ತ್ರಿವಿಕ್ರಮ್, ಇನ್ನೊಬ್ಬರು ಮಂಜಣ್ಣ. ಅವರಿಬ್ಬರು ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ರಜತ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಅವರು ವೈಲ್ಡ್ ಕಾರ್ಡ್ ಬರೋಕ್ಕಿಂತ ಮುಂಚೆನೇ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಆ್ಯಂಡ್ ಭವ್ಯ, ಮೋಕ್ಷಿತಾ ಅವರು. ಭವ್ಯರ ಬಗ್ಗೆ ಹೇಳಬೇಕು ಅಂದರೆ ಅವರು ನನಗಿಂತ ಒಂದು ವರ್ಷ ದೊಡ್ಡವರು. ಅವರು ಇನ್ನೂ ಲೈಫಲ್ಲಿ ಏನೇನು ಅಚೀವ್ ಮಾಡಬೇಕು ಅಂತ ಇದ್ದಾರೆ. ಒಂದೇ ವರ್ಷ ಏಜ್ ಗ್ಯಾಪ್ ನನಗೂ ಅವ್ರಿಗೂ ಇರೋದು. ಬಟ್ ಅವರು ಈ ಏಜ್ಗೆ ಆ ಲೆವೆಲಿಗೆ ಬಂದಿರೋದು ತುಂಬ ಗ್ರೇಟು. ನಾವು ನೋಡಿ ಇನ್ನೂ ಎಲ್ಲಿದ್ದೀವಿ. ಬಟ್ ಅವರು ಏಜಿಗಿಂತ ಮೀರಿ ತುಂಬ ಒಂದು ಒಳ್ಳೆ ಲೆವೆಲಲ್ಲಿರ್ತಾರೆ. ಸೊ ಅದಕ್ಕೆ ನಾವು ಖುಷಿ ಪಡಬೇಕು. ಆ್ಯಂಡ್ ಮೋಕ್ಷಿತ್ ಅವರು ಕೂಡ ನನಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಮೋಕ್ಷಿತ ಅಕ್ಕ ಅಂತ ಕರಿತೀನಿ. ಅವರು ಇವರು ಅಂದರೆ ಚೆನ್ನಾಗಿರಲ್ಲ. ಅಕ್ಕ ಮೋಕ್ಷಿತ ಅಕ್ಕ ಅವರು ಬಿಗ್ ಬಾಸಲ್ಲಿ ನಾನು ಫಸ್ಟು ಜಾಸ್ತಿ ಇಷ್ಟಪಟ್ಟಿದ್ದೆ ಮೋಕ್ಷಿತಾ ಅಕ್ಕನ. ಏಕೆಂದರೆ ತುಂಬ ಸಿಂಪಲ್ ಆಗಿರ್ತಾರೆ ಅವರು. ಹೊರಗಡೆ ಏನೇ ಇರ್ಬೋದು, ಬಟ್ ಅಲ್ಲಿ ತುಂಬ ಪ್ರಾಂಪ್ಟಾಗಿ ಆಟ ಆಡಿದ್ದಾರೆ. ತುಂಬ ಸೈಲೆಂಟು, ಯಾರ ಬಗ್ಗೆ ಮುಂದೆ ಮಾತಾಡೋದಾಗಲಿ ಆ ಥರ ಎಲ್ಲ ಮಾಡಿಲ್ಲ. ಏನೇ ಇದ್ರೂ ಡಿಟೋ ಫೇಸ್ ಟು ಫೇಸ್ ಮಾತಾಡಿದ್ದಾರೆ. ಆ್ಯಂಡ್ ಹಂಗೆ ಕೂಡ ಇದ್ದರು. ಒಬ್ಬರ ಜೊತೆ ಹಂಗೆ ವೈರತ್ವ ಬೆಳೆಸ್ಕೊಳೋದು ಅದೆಲ್ಲ ಮಾಡಿಲ್ಲ. ಸೊ ಅವ್ರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಹನುಮಂತು ಅಣ್ಣ, ಅವ್ರು ಬಿಡಿ, ಅವ್ರ ಬಗ್ಗೆ ಎರಡು ಮಾತು ಹೇಳೋ ಅಂಥದ್ದೇ ಇಲ್ಲ. ಅವ್ರ ಬುದ್ಧಿವಂತಿಕೆ ಮೆಚ್ಕೊಬೇಕಾ ಅಥವಾ ಅವ್ರು ಇರೋದೇ ಆಗಿನ ಗೊತ್ತಿಲ್ಲ. ಬಟ್ ಅವ್ರ ಇನ್ನೋಸೆಂಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇಷ್ಟು ಜನ ಫೈನಲ್ 6 ಕಂಟೆಸ್ಟೆಂಟ್ ಇದ್ದಾರೆ. ಸೊ ಇದರಲ್ಲಿ ನಮ್ಮೂರವ್ರು ಯಾರು ಅಂದರೆ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅವರು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯವರು. ಅಂದರೆ ನಮ್ಮ ಗುಬ್ಬಿಲಿ ಇದ್ದಿದ್ದವರು. ನಮಗೆ ಅವರು ಬಿಗ್ ಬಾಸಿಗೆ ಬಂದಾಗೆ ಗೊತ್ತಾಯಿತು ಅವರು ಗುಬ್ಬಿಯವರೇ ಅಂತ. ಆ್ಯಂಡ್ ಗುಬ್ಬಿಲಿ ಶುಭೋದಯ ಸ್ಕೂಲ್ ಅಂತ ಇದೆ. ಸೊ ಅಲ್ಲೇ ಅವರು ಗ್ರ್ಯಾಜುಯೇಷನ್ ಮುಗಿಸಿದ್ದು ನಮಗೆ ಗೊತ್ತಿತ್ತು. ಆ್ಯಂಡ್ ಬಟ್ ಅದು ಇಲ್ಲಿ ಜಾಸ್ತಿ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಮೊನ್ನೆ ಟಿ ವಿಲಿ ಅವರು ಹೇಳಿದ್ರಲ್ವ, ನಾನು ಗುಬ್ಬಿ ಅವನು ಅಂತ. ಸೊ ಆವಾಗ ಎಲ್ಲರಿಗೂ ಗೊತ್ತಾಯಿತು. ಸೊ ನಮ್ಮ ಗುಬ್ಬಿ ತುಂಬ ಎಲ್ಲ ಅವ್ರದೇ ಪೋಸ್ಟರ್, ಇದು ನೋಡಿದ್ರು ಅವ್ರದೇ ಪೋಸ್ಟರು. ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಆಟದಲ್ಲಿ ಆಗಿರಲಿ, ವ್ಯಕ್ತಿತ್ವದಲ್ಲಿ ಆಗಿರಲಿ, ಒಬ್ಬರನ್ನ ಇದು ಮಾಡ್ತಾರಲ್ಲ. ಆ್ಯಂಡ್ ನಾವು ಎಲ್ಲರಿಗೂ ಆಸೆ ಇದ್ದಿತ್ತು ತ್ರಿವಿಕ್ರಮ್ ಅವರು ಭವ್ಯ ಇದಕ್ಕಿಂತ ಪೇರ್ಗಿಂತ ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರ ಪೇರ್ ತುಂಬ ಚೆನ್ನಾಗಿದೆ ಅಂತ. ಸೊ ಹೊರಗಡೆ ಎಲ್ಲ ಫುಲ್ಲು ಫ್ಯಾನ್ ಪೇಜಸ್ ಇದೆ ಅವರಿಬ್ಬರಿಗೋಸ್ಕರ. ಬಟ್ ಅವರಿಬ್ರಿಗೆ ಅದು ಗೊತ್ತಿಲ್ಲ. ಆ್ಯಂಡ್ ಮೋಕ್ಷಿತ್ ಅವ್ರು ಬಂದ್ಬಿಟ್ಟು ಯಾವುದೇ ತಲೆ ಕೆಡಿಸ್ಕೊಳಲ್ಲ. ಅವರು ಆ ಥರ ಅಂದರೆ ಅವರು ಮಾತಾಡಿಸ್ಬೇಕು, ಮೇಲ್ಬಿಟ್ಟು ಮಾತಾಡಿಸ್ಬೇಕು ಆ ಥರ ಎಲ್ಲ ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಡೋಂಟ್ ಕೇರ್ ಆ್ಯಟಿಟ್ಯೂಡು. ಸೊ ಆ್ಯಂಡ್ ತ್ರಿವಿಕ್ರಮ್ ಅವರು ಬಂದ್ಬಿಟ್ಟು ಫ್ರೆಂಡ್ಶಿಪ್ ಅನ್ನೋದು ಅಲ್ಲಿ ಮುಖ್ಯ ಆಗೇ ಆಗುತ್ತೆ. ಯಾಕೆಂದರೆ ಅಲ್ಲಿ ತುಂಬ ಜನ ಇರೋದ್ರಲ್ಲಿ ಒಂದು 10-15 ಜನದಲ್ಲಿ ಅವರೇ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವರು ಒಬ್ಬೊಬ್ಬರು ಏನೋ ಒಳ್ಳೆ ಆಟಗಾರ ನೋಡಿ, ಒಳ್ಳೆ ವ್ಯಕ್ತಿತ್ವ ಇದೆ. ಆ್ಯಂಡ್ ಒಳ್ಳೆ ಮನಸ್ಸು ಇದೆ ಅಂತೀವಿ. ಸೊ ಅದಕ್ಕೋಸ್ಕರ ಅವ್ರಿಗೆ ವೋಟ್ ಮಾಡಿ ಎಲ್ಲರೂ ಹಾರೈಸ್ತಾ ಇದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಗೆಲ್ಲಿ ಅಂತ. ಸೊ ನಾನು ಅಂದರೆ ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಅವ್ರನ್ನ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ ಅಂತ ಏನು ಹೇಳಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಬೇಡಿ.
ಸೊ ನಿಮ್ಗೆ ಇಷ್ಟ ಇದ್ರೆ ವೋಟ್ ಮಾಡಿ. ನಿಮಗೆ ಯಾರು ಪ್ರಾಂಪ್ಟಾಗಿ ಆಡಿದ್ದಾರೆ, ಅವ್ರಿಗೆ ಬಿಟ್ಟು ಇಷ್ಟ ಆಯಿತು ಅನಿಸುತ್ತೋ ಅವ್ರಿಗೆ ಮಾಡಿ. ನಮ್ಮ ಗುಬ್ಬಿಯವರು ನಾವು ಬಿಟ್ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತ್ರಿವಿಕ್ರಮ್ ಅವರು ಮಂಜುನಾ ಯಾರಾಗ ಗೆದ್ರು ನಂಗೆ ತುಂಬ ಖುಷಿ ಆಗುತ್ತೆ. ಅವರಿಬ್ಬರು ಯಾರು ಗೆದ್ರು ತುಂಬ ಖುಷಿ ಆಗುತ್ತೆ. 6 ಕಂಟೆಸ್ಟೆಂಟು ತುಂಬ ಇದ್ದಿದ್ದಾರೆ ಗ್ರ್ಯಾಂಡ್ ಫಿನಾಲೆಗೆ. ಆ್ಯಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿರೋದು ಅವರು ತುಂಬ ಇದ್ದಿದೆ, ಖುಷಿ ಇದೆ. 6 ಜನದಲ್ಲಿ ಯಾರ ಪಾಲಾದರೂ ಆಗ್ಬೋದು ಕಪ್ಪು, ಬಟ್ ಒಬ್ಬರು ಪಾಲು ಮಾತ್ರ ಆಗಿದೆ. ಅದರಲ್ಲಿ ಯಾರಾದರೂ ಆಗಲಿ ಅದರಲ್ಲಿ ತ್ರಿವಿಕ್ರಮ್ ಅವರೊಬ್ಬರು ಆಗಿರಬೇಕು ಅನ್ನೋದು ನಮ್ಮ ಗುಬ್ಬಿ ಊರ ಕಡೆಯಿಂದ. ಒಂದು ಸಣ್ಣ ಸಿಟಿ, ಹಳ್ಳಿ ಏನಲ್ಲ, ತಾಲೂಕು, ನಮ್ಮ ತಾಲೂಕು ಕಡೆಯಿಂದ ಎಲ್ಲರೂ ಆಶಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ ನೈಟ್ ನಾನು ವಿಡಿಯೋ ಮಾಡ್ತಾ ಇರೋದು. ನಾಳೆ ಶನಿವಾರ 11 ಗಂಟೆ, ಬೆಳಗ್ಗೆ 11 ಗಂಟೆವರೆಗೂ ವೋಟಿಂಗ್ ಲೈನ್ ತೆಗ್ದಿರುತ್ತೆ. ಸೊ ನಿಮಗೆ ವೋಟ್ ಮಾಡಬೇಕು, ಒಬ್ರನ್ನ ಗೆಲ್ಲಿಸ್ಬೇಕು ಅಂತ ಇಷ್ಟ ಇದೆ, ನಿಮ್ಮ ಒಂದೇ ಒಂದು ವೋಟಿಂದನೂ ಒಬ್ಬೊಬ್ರು ಗೆಲ್ಲೋವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಪ್ಲೀಸ್ ವೋಟ್ ಮಾಡಿ. ನಾಳೆ ಬೆಳಗ್ಗೆ 11 ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಸೊ we vote for Trivikram. Thank you so much. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.